ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯದೇವ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾಳೆ ಮಲ್ಯ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಲ್ಯ IPS ಆಫೀಸರ್ ಆಗಿ ಇನ್ನೇನು ಅಧಿಕಾರ ಚುಕ್ಕಾಣಿ ಇಡಬೇಕಾಗಿದೆ. ಅದಕ್ಕೂ ಮೊದಲು ಆಕೆ ಟ್ರೈನಿ ಆಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದಾಳೆ. ತುಂಬ ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಜಯದೇವ್ಗೆ ಕೀಡುಕಾಲ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಮಲ್ಲಿ ಕೈಲಿ ಲಾಕ್ ಆಗ್ತಿದ್ದಾರೆ ಜಯದೇವ್. ಜಸ್ಟ್ ಒಂದು ವಿಷಯಕ್ಕೋಸ್ಕರ ಕಾಯ್ತಾ ಇದ್ರು ಮಲ್ಲಿ. ಆದರೆ ಇಲ್ಲಿ ದಿಯಾ ವಿಷಯ ಖಂಡಿತವಾಗ್ಲೂ ಮಲ್ಲಿ ಕೈ ಸೇರಿದ್ರೆ ಜಯದೇವ್ಗೆ ಜೈಲು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇದರ ನಡುವೆ ಜೀವ ಕೂಡ ಜಯದೇವ್ ಹಿಂದೆ ಬಿಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ದಿಯಾ ಪ್ರೀತಿ ಮಾಡ್ತಿದ್ದಂತಹ ಗೋಕುಲ್ ಜೈಲು ಸೇರಿದ್ದಾರೆ. ಅದಕ್ಕೆ ಕಾರಣ ಜಯದೇವ್. ಯಾಕಂದರೆ ಯಾವಾಗ ಗೋಕುಲ್ ತನ್ನ ದಿಯಾ ಕಾಣಿಸ್ತಾ ಇದ್ದಾಗ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಬಂದು ಜಯದೇವ್ನ ಅರೆಸ್ಟ್ ಮಾಡಿಸೋದಕ್ಕೆ ನೋಡಿದ್ರು, ಅಲ್ಲೇ ಸಖತ್ತಾಗಿ ಪ್ಲಾನ್ ಮಾಡಿದಂಥ ಜಯದೇವ ಆಲ್ರೆಡಿ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದು ಗೋಕುಲೇ. ಅದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಮಾಡಿ ಗೋಕುಲ್ನೇ ಅರೆಸ್ಟ್ ಮಾಡಿಸ್ತಾರೆ. ಇದರಿಂದಾಗಿ ಗೋಕುಲ್ ಜೈಲು ಸೇರ್ಕೊಂಡಿದ್ದಾರೆ. ಅವರ ತಂದೆ ತಾಯಿ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಗೋಕುಲ್ ಸ್ನೇಹಿತರು ಜೀವ ಹತ್ರ ಕೂಡ ಬಂದು ಆತನನ್ನು ಬಿಡಿಸೋದ್ರ ಬಗ್ಗೆ ಮಾತನಾಡ್ತಾರೆ. ಇದರಿಂದ ಹೇಳ್ತಕ್ಕಂಥದ್ದು ಜಯದೇವ್ ವಿಷಯ ಅಂತ. ಜಯದೇವ್ ಅಂತಕ್ಕಂಥ ವಿಷಯ ಗೊತ್ತಾದಾಗ ಇಲ್ಲಿ ಜಯದೇವ್ ಮನೆಗೆ ನುಗ್ಗಿ ಹೋದಂತಹ ಜೀವ ಆ ಒಂದು ಮನೆಯಲ್ಲಿ ದಿಯಾ ವಸ್ತುಗಳನ್ನ ನೋಡಿದ್ದೆ ಶಾಕ್ ಆಗ್ತಾರೆ. ದಿಯಾ ಎಲ್ಲೂ ಹೋಗಿಲ್ಲ, ಖಂಡಿತವಾಗ್ಲೂ ಜಯದೇವ್ ಏನು ಮಾಡಿದಾನೆ ಅನ್ನೋದು ಅವ್ರಿಗೆ ಖಾತ್ರಿ ಆಗುತ್ತೆ. ಇದರ ನಡುವೆ ಜಯದೇವ್ ಆಲ್ರೆಡಿ ಇನ್ನಿಬ್ಬರು ಹುಡುಗಿರ ಜೊತೆಲಿ ಬಿದ್ದಿದ್ದಾರೆ. ಆ ಹುಡುಗಿಯರನ್ನ ಭೇಟಿ ಮಾಡ್ತಾರೆ. ಜೀವ ಭೇಟಿ ಮಾಡಿದ್ದೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋ ವಿಷಯವನ್ನು ಕೂಡ ತಿಳಿಸ್ತಾರೆ. ಆ ವಿಷಯ ಕೇಳ್ಪಟ್ಟಂತ ಹುಡುಗಿ ಆ ಒಂದು ವಿಷಯ ಕೇಳಿದ್ದೆ ಶಾಕ್ ಆಗಿ ಜಯದೇವ್ ಹತ್ರ ಬಂದು ನೇರವಾಗಿ ಪ್ರಶ್ನೆ ಮಾಡ್ತಾಳೆ. ಯಾರದು ಆ ರೀತಿಯೆಲ್ಲ ಹೇಳಿದ್ದು ಅಂದಾಗ ಅದು ಯಾರು ನಿಮ್ಮ ಬಾಮೈದ ಅಂತ ಹೇಳಿ ಹೇಳಿದಾಗ ಫೋಟೋವನ್ನು ತೋರಿಸ್ತಾರೆ ಜೀವದು. ಆಗ ಇವರೇನೆ ನನಗೆ ವಿಶ್ವ ತಿಳಿಸೋದು ಅಂತ ಆಕೆ ಕೂಡ ಹೇಳ್ತಾರೆ. ಇದರಿಂದ ರೆಬೆಲ್ ಆದಂಥ ಜಯದೇವ ಅವನು ಎಂಥವನು ಅಂತ ಗೊತ್ತಾ. ಅವನ ಕೈಯಲ್ಲಿ ಕಾಸೇ ಇರಲಿಲ್ಲ. ಶ್ರೀಮಂತ ಹುಡುಗಿಯಿಂದ ಬಿತ್ತು ಅವನ್ನ ಲವ್ ಮಾಡಿ ಮದುವೆ ಆದ. ಆ ನಂತರ ಈಗ ಬಿಸ್ನೆಸ್ ಮಾಡಿ ಲೈಫಲ್ಲಿ ಸೆಟಲ್ ಆಗಿದ್ದಾನೆ. ಆ ಶ್ರೀಮಂತ ಹುಡುಗಿ ಯಾರು ಅಂತ ಗೊತ್ತಾ, ನನ್ನ ತಂಗಿ ಹಿಂದೆ ಬಿದ್ದವನವನು. ಅವನ ಮಾತನ್ನು ನಂಬ್ಕೊಂಡು ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಅದು ಆಗಲ್ಲ ಜೈ, ನನಗೆ ನಿಮ್ಮ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಲ್ವಾ, ಮೊದಲಿಗೆ ಏನೇನಾಯಿತು ಅಂತ ಅವ್ರು ಹೇಳಿದ್ದು. ಅದಕ್ಕೋಸ್ಕರ ನಾನು ಬಂದು ಕೇಳಿದೆ ಇಷ್ಟು ಅಂತ ಅವ್ರಿಗೆ ಹೇಳ್ತಾರೆ. ಈಗಲೇ ಅವನ್ನ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಕಾಲ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆತ ಕಡೆ ಜೀವ ಕಾಲ್ ರಿಸೀವ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಬಟ್ ಗೋಕುಲ್ ಫ್ರೆಂಡ್ ಬೇಡ ಜೀವ, ಅವನೀಗ ಕುಡ್ದಿರ್ತಾನೆ, ಏನೇನೋ ಮಾತಾಡ್ತಾನೆ. ಅವ್ರಿಗೆ ಹೋಗಿ ಎಲ್ಲ ವಿಷಯ ಹೇಳಿರ್ತಾಳೆ. ಹಾಗಾಗಿ ಅವನು ಕಾಲ್ ಮಾಡ್ತಿದ್ದಾನೆ, ಕಾಲ್ ಪಿಕ್ ಮಾಡೋದು ಬೇಡ ಅಂತಾರೆ. ಸರಿ ಆಯಿತು ಅಂದ್ಕೊಂಡು ಜೀವ ಕೂಡ ಸುಮ್ಮನೆ ಆಗ್ತಾರೆ. ಬಟ್ ಅಲ್ಲಿ ಜಯದೇವ್ ಸುಮ್ಮನೆ ಆಗ್ತಿಲ್ಲ. ಇಲ್ಲ, ನನ್ನ ಬಗ್ಗೆ ಅವನು ಹೇಳಿದಾನೆ ಅಂದರೆ ನಿನಗೆ ನನಗೇನು ಅನ್ನೋದನ್ನು ಖಾತ್ರಿ ಪಡಿಸ್ಲೇಬೇಕು. ಅವನು ಬಾಯಿಂದನೇ ಬಿಡಿಸ್ತೀನಿ. ಅವನಂತೂ ಸುಳ್ಳು ಹೇಳಿರೋದು ಹಾಗೆ ಹಿಂಗೆ ಅಂತ ಹೇಳಿದ್ದೆ. ಹುಡುಗಿನ ಕರ್ಕೊಂಡು ಕುಡ್ದ ಅಮಲಿನಲ್ಲೇ ಹೊರಗಡೆ ಬರ್ತಿದ್ದಾರೆ. ಇತ್ತ ಕಡೆ ಮಲ್ಲಿ ರಾತ್ರಿ ಹೊರಗಡೆನೆ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಟ್ರಾಫಿಕ್ ಪೊಲೀಸ್ ಅವರ ಜೊತೆಗೆ ಲಾ ಆ್ಯಂಡ್ ಆರ್ಡರ್ನ ಕೂಡ ನೋಡ್ಕೋಬೇಕಾಗಿದೆ. ಅದರ ಒಂದು ಕ್ಲಾಸ್ ಈಗ ಮಲ್ಲಿಗೆ ಆಗ್ತದೆ. ಹಾಗಾಗಿ ಮಲ್ಲಿ ರೋಡ್ನಲ್ಲಿ ಕೆಲಸ ಮಾಡಬೇಕಾಗಿದೆ. ರೋಡಲ್ಲಿ ಬರ್ತಕ್ಕಂಥ ಗಾಡಿಗಳ DL ಎಲ್ಲವನ್ನೂ ಕೂಡ ಚೆಕ್ ಮಾಡಬೇಕಾಗತ್ತೆ. ಜೊತೆಗೆ ಯಾರಾದರೂ ಪೊಲೀಸ್ ಅವ್ರ ಜೊತೆ ದಪ್ಪಾಗಿ ನಡ್ಕೋತಾರ, ಕುಡಿದು ಬರ್ತಾರೆ, ಎಲ್ಲವನ್ನೂ ಕೂಡ ನೋಡ್ಕೋಬೇಕಾಗಿರೋ ಕರ್ತವ್ಯ ಇಲ್ಲಿ ಮಲ್ಲಿದಾಗಿದೆ. ಹಾಗಾಗಿ ಮಲ್ಲಿ ಪ್ರತಿ ಗಾಡಿಯನ್ನು ಕೂಡ ನಿಲ್ಲಿಸಿ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಜಯದೇವ್ ಗಾಡಿ ಕೂಡ ಬರುತ್ತೆ. ಇಲ್ಲಿ ಜಯದೇವ್ ದೊಡ್ಡ ಗಲಾಟೆಯನ್ನೇ ಮಾಡ್ತಿದ್ದಾರೆ. ಕುಡಿದು ಕಾರ್ ಮೇಲೆ ಕುತ್ಕೊಂಡು ತುಂಬಾ ಹಂಗಾಮ ಕ್ರಿಯೇಟ್ ಮಾಡ್ತಿದ್ದಾರೆ. ಇದನ್ನು ನೋಡ್ದಂಥ ಮಲ್ಲಿ ಹಾಗೆ ಸುಮ್ಮನಿರುವುದಿಲ್ಲ. ಜಯದೇವ್ಗೆ ಸಖತ್ತಾಗಿ ತರಾಟೆಗೆ ತಗೋತಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಕೂಡ ಇಲ್ಲಿ ಮಲ್ಲಿ ಜಯದೇವ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ ಭೂಮಿಯನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಗೌತಮ್. ಇಲ್ಲಿ ಭೂಮಿ ಟ್ರೀಟ್ಮೆಂಟ್ ಬೇಡ, ನಾನು ಸತ್ತು ಹೋಗ್ಬಿಡ್ತೀನಿ, ಟ್ರೀಟ್ಮೆಂಟ್ ಯಾತಕ್ಕೆ, ಯಾವುದೇ ರೀತಿ ಪ್ರಯೋಜನ ಇಲ್ಲ, ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನೂ ಯೂಸ್ ಆಗಲ್ಲ ಅಂತ ಕೂಡ ಹೇಳಿದರು. ಆದರೆ ಇಲ್ಲಿ ಗೌತಮ್ ಪ್ರೀತಿ ಭೂಮಿಯ ನಿರ್ಧಾರವನ್ನೇ ಬದಲಾಯಿಸಿಬಿಟ್ಟಿದೆ. ಇಲ್ಲಿ ಭೂಮಿಯನ್ನು ಟ್ರೀಟ್ಮೆಂಟ್ಗೆ ಕೊನೆಗೂ ಕೂಡ ಗೌತಮ್ ಒಪ್ಪಿಸಿದ್ದಾರೆ. ಹಾಗಾಗಿ ಇನ್ನೊಬ್ಬರು ಡಾಕ್ಟರ್ ಹತ್ರ ಇಲ್ಲಿ ಭೂಮಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಮಾತಾಗಿದೆ. 90% ಚಾನ್ಸಸ್ ಇರುತ್ತೆ. ಅದೇ ರೀತಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಮಗೇನು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಮೆಡಿಕಲಿ ಏನೇನು ಮಾಡ್ಬೋದು ಎಲ್ಲ ಮಾಡ್ತೀವಿ. ಬಟ್ ಎಲ್ಲವೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ರೆಸ್ಪಾಂಡ್ ಮಾಡಬೇಕಾಗಿರೋದು ನೀವಾಗಿರ್ತೀರ. ನೀವು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಮೆಡಿಸಿನ್ಗೆ ಸ್ಪಂದಿಸಿದ
ಮಾಡಿದರೆ ಮಾತ್ರ ನಿಮ್ಮನ್ನು ನಾವು ವಜಾ ಮಾಡೋದಕ್ಕೆ ಸಾಧ್ಯವಾಗೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಎತ್ತ ಕಡೆ ಭೂಮಿ ಕೂಡ ವಿಶ್ವಾಸ ಇಟ್ಕೊಂಡಿರಲಿಲ್ಲ ಇಷ್ಟು ದಿನ, ಬಟ್ ಇವಾಗ ಅವ್ರಿಗೂ ಕೂಡ ವಿಶ್ವಾಸ ಬಂದಿದೆ. ಫೈನಲಿ ಆ ಒಂದು ಟ್ರೀಟ್ಮೆಂಟ್ನ ತಗೊಳ್ಳೋಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಇಲ್ಲಿ ಭೂಮಿ. ಆದರೆ ಇಲ್ಲಿ ಭೂಮಿಯ ಕೆಲವೊಂದು ಆಸೆಗಳನ್ನ ತಿಳ್ಕೊಂಡು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ ಗೌತಮ್ ಬಯಸ್ತಿದ್ದಾರೆ. ಅದೇ ಕಾರಣಕ್ಕೆ ಭೂಮಿಯನ್ನು ನಿಮ್ಗೇನಾದರೂ ಆಸೆ ಇದ್ದರೆ ಹೇಳ್ರಿ, ಖಂಡಿತ ಪೂರೈಸ್ತೀನಿ ಅಂದಾಗ ಯಾಕೆ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ಕೊನೆಯದಾಗ ಆಸೆ ಕೇಳ್ತಾರಲ್ಲ, ಆ ರೀತಿ ಕೇಳ್ತಿದ್ರೆ ಅಂದಾಗ ಆ ರೀತಿ ಅಲ್ಲ ಅಪ್ಪ, ನೀವು ಅಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನಿಮ್ಮ ಆಸೆ ಯಾವುದು ಪೂರೈಸಿರಬಾರ್ದು ಅನ್ನೋ ನೋವು ನಿಮ್ಗೆ ಇರಬಾರ್ದಲ್ವ, ಅದೇ ಕಾರಣಕ್ಕೋಸ್ಕರನೇ ಕೇಳ್ತಿರೋದು. ಹೇಳಿ ಏನಾದರೂ ಆಸೆ ಇದ್ದರೆ ಅಂದಾಗ ಆಲ್ರೆಡಿ ಎಲ್ಲ ಆಸೆ ಈಡೇರಿಸಿದ್ರಲ್ಲ ಅಂದಾಗ ಇನ್ನೂ ಕೆಲವೊಂದಷ್ಟು ಆಸೆ ಇರ್ಬೋದಲ್ವ ಅಂತ ಹೇಳಿ ಗೌತಮ್ ಹೇಳ್ತಾರೆ. ಆದರೆ ಭೂಮಿ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಹಾಗಾಗಿ ಆ ಡೈರಿಯನ್ನು ಓದ್ತಾರೆ. ಏನಿದು ಡೈರಿ ಓದ್ತಿದ್ರಲ್ಲ ಅಂತ ಭೂಮಿ ಕೇಳೋದಕ್ಕೆ, ನೀವು ಎಷ್ಟು ಕೇಳಿದ್ರು ನಿಮ್ಮ ಆಸೆ ಏನು ಅಂತ ಹೇಳ್ತಿಲ್ವಲ್ಲ, ಹಾಗಾಗಿ ನಿಮ್ಮ ಆಸೆ ಏನು ಅಂತ ತಿಳ್ಕೊಳ್ಳೋಣ ಅಂತ ನಾನೇ ಡೈರಿನ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದರಲ್ಲಿ ಆ ಆಸೆಗಳ ಬಗ್ಗೆ ಯಾವುದೇ ರೀತಿ ಡೀಟೇಲ್ಸ್ ಇಲ್ಲ ಅಂತಾರೆ. ಹಾಗಿದ್ರೆ ಆಸೆಗಳಿದೆಯಾ ನಮಗೆ ಏನ್ರಿ ಹೇಳಿ ಅಂತ ಹೇಳಿದಾಗ ಇಲ್ಲಿ ಭೂಮಿ ಗೌತಮ್ ಫೋರ್ಸ್ ಮಾಡಿದ ನಂತರ ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು, ನಮಗೆ ಒಂದಷ್ಟು ಆಸೆ ಕನಸುಗಳಿರುತ್ತೆ. ನಾನು, ನನ್ನ ಗಂಡ, ನನ್ನ ಪುಟ್ಟ ಮನೆ, ನಮ್ಮ ಮಕ್ಕಳು ಎಲ್ಲರೂ ಕೂಡ ಖುಷಿಯಿಂದ ಇರಬೇಕು, ಜೊತೆಗೆ ಹೊರಗಡೆ ಹೋಗಬೇಕು, ಹೊರಗಡೆ ಹೋಗಿ ವಾಕಿಂಗ್ ಮಾಡಿ ಬಂದ ನಂತರ ಅಲ್ಲೇ ಕಾಫಿ ಕುಡಿಬೇಕು ಪೆಟ್ಟಿ ಅಂಗಡಿಲಿ, ಹಾಗೆ ಮಾತನಾಡಿಕೊಂಡು ತರಕಾರಿ ತೊಗೊಂಡು ಅಲ್ಲಿ ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡಿ 2 ರೂಪಾಯಿ ಉಳಿಸಿದ್ರೇ ಅದೇ ನಮಗೆ ಸಾರ್ಥಕ ಬದುಕು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಮನೆಗೆ ಬಂದು ಕೆಲಸ ಮಾಡಬೇಕಾದ್ರೆ ನಾನು ಬಟ್ಟೆ ಒಗೆದ್ರೆ ಅವರು ಬಟ್ಟೆ ಒಣಗಾಗಬೇಕು, ನಾನು ಬಟ್ಟೆ ಮಚ್ಚಿದ್ರೆ ಅವರು ಐರನ್ ಮಾಡಬೇಕು. ಈ ರೀತಿಯಾಗಿ ಒಂದಷ್ಟು ಕನಸುಗಳು ಆಸೆಗಳು ಇರುತ್ತೆ ಅಂದಾಗ ಹೌದಾ, ಹಾಗಿದ್ರೆ ಅದನ್ನು ಫುಲ್ಫಿಲ್ ಮಾಡ್ತೀನಿ ನಾನು ಅಂತ ಗೌತಮ್ ಹೇಳಿದ್ದೆ ಭೂಮಿಯನ್ನು ಕರ್ಕೊಂಡು ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋಗಿದ್ದೆ ಅಲ್ಲಿ ಪೆಟ್ಟಿ ಅಂಗಡಿಯಲ್ಲಿ ಕಾಫಿ ಟೀ ಕುಡಿತಾರೆ. ತದನಂತರ ಅಲ್ಲಿಂದ ಹಾಗೆ ಅಂಗಡಿಗೆ ಬಂದು ಬಾರ್ಗೇನನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಗೌತಮ್ ಮಾಡ್ತಿರೋ ಬಾರ್ಗೇನಿಂಗನ್ನು ನೋಡಿದ್ರೆ ಇಲ್ಲಿ ಭೂಮಿ ಅಂತೂ ಫುಲ್ ಆಗ್ತಿದ್ದಾರೆ. ಭೂಮಿ ಖುಷಿಗಿಂತ ಗೌತಮ್ಗೆ ಬೇರೆ ಏನೂ ಕೂಡ ಬೇಕಾಗಿಲ್ಲ. ಹಾಗಾಗಿ ಭೂಮಿ ಖುಷಿಯಾಗಿರಬೇಕು ಅಂತ ಗೌತಮ್ ಏನು ಮಾಡಿದ್ರು ಕೂಡ, ಏನು ಮಾಡೋಕ್ಕೂ ಕೂಡ ರೆಡಿ ಆಗಿರ್ತಾರೆ. ಇತ್ತ ಕಡೆ ಮನೆಯಲ್ಲೂ ಕೂಡ ಭೂಮಿ ಬಟ್ಟೆ ಒಗೆಯೋದು, ಇಲ್ಲಿ ಒಣಗಾಕೋದು ಎಲ್ಲ ಕೆಲಸವನ್ನು ಕೂಡ ಗೌತಮ್ ಮಾಡ್ತಿದ್ದಾರೆ. ಅದನ್ನು ನೋಡಿದಂಥ ಶಕುಂತಲಾಗೆ ನಿಜಕ್ಕೂ ಅಚ್ಚರಿ ಆಗ್ತದೆ. ಈ ಗೌತಮ್ ಯಾಕೆ ಬಿಸ್ನೆಸ್ ಎಲ್ಲವನ್ನ ಕೂಡ ಬಿಟ್ಟು ಭೂಮಿ ಜೊತೆ ಇದ್ದಾರೆ, ಜೊತೆಗೆ ಭೂಮಿ ಜೊತೆ ಎಲ್ಲಿ ಹೋಗ್ತಿದ್ದಾನೆ ಪ್ರತಿದಿನ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಗೌತಮ್ ಅಲ್ಲಿ ಮತ್ತು ಭೂಮಿ ಮೂವರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಭೂಮಿಗೆ ಕ್ಯಾನ್ಸರ್ ಇರೋ ವಿಷಯ ಗೊತ್ತಿಲ್ಲ. ಬಟ್ ಇಲ್ಲಿ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳ್ತಿದ್ದಾರೆ. ಫೈನಲಿ ಹಾಸ್ಪಿಟಲ್ನಲ್ಲಿ ಭೂಮಿ ಟ್ರೀಟ್ಮೆಂಟ್ಗೋಸ್ಕರ ಮಲ್ಕೊಂಡಿದ್ದಾರೆ. ಇಂಥ ಒಂದು ಸಮಯದಲ್ಲಿ ಅಲ್ಲಿಗೆ ಶಕುಂತಲಾ ಎಂಟ್ರಿ ಕೊಟ್ಟಿದ್ದೆ. ಭೂಮಿಗೆ ಆಗಿರ್ತಕ್ಕಂಥ ಆ ಒಂದು ಕಾಯಿಲೆ ವಿಷಯ ಶಕುಂತಲಾಗೆ ತಿಳಿದಿದ್ದೆ. ಶಕುಂತಲಾ ತನ್ನ ಬಾಣವನ್ನು ಬೀಸಿದೆ. ಇದೇ ಒಂದು ಸಂದರ್ಭದಲ್ಲಿ ತನ್ನ ಆಸ್ತಿಯನ್ನು ಅಂದರೆ ಗೌತಮ್ ಆಸ್ತಿಯನ್ನು ತನ್ನಂತೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇತ್ತ ಕಡೆ ಜೈಲು ಕಂಬೆಯಂದೇ ನಿಂತ್ಕೊಂಡಿದ್ದಾರೆ ಜಯದೇವಿಯಲ್ಲಿ. ಮಲ್ಲಿ ತನ್ನ ಆರ್ಭಟವನ್ನು ಶುರು ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಕತೆ ಯಾವ ರೀತಿ ಟ್ವಿಸ್ಟ್ ತಗೊಳ್ಳುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣ